ವೆಲ್ಕಮ್ ಟು ಆಲ್ ಆಫ್ ಯು ಫಾರ್ ದಿಸ್ ಇಂಗ್ಲೀಷ್ ವರ್ಡ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾವು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ನೋಡೋಣ. ಓಕೆ, ಪ್ರೆಸೆಂಟ್ ಟೆನ್ಸಲ್ಲಿ ಮೂರು ಟೈಪಲ್ಲಿ ಕಂಪ್ಲೀಟ್ ಆಯಿತು. ಇವಾಗ ಫಾಸ್ಟಲ್ಲಿ ಸಿಂಪಲ್ ಪಾಸ್ಟ್ ಆಯಿತು, ಫಾಸ್ಟ್ ಕಂಟಿನ್ಯೂಸ್ ಆಯಿತು, ಇವಾಗ ಇದು ಪಾಸ್ಟ್ ಪರ್ಫೆಕ್ಟ್ ಆಯಿತು. ಇದು ಇಲ್ಲಿಗೆ ನೆಕ್ಸ್ಟ್ ತೊಗೊಂಡ್ರೆ ನಾವು ಸಿಂಪಲ್ ಫ್ಯೂಚರನ್ನು ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಟೆನ್ಸಲ್ಲಿ ಏನಾಗಿತ್ತು ರೂಲ್ ನೋಡೋಣ. ಸಬ್ಜೆಕ್ಟ್ ಹ್ಯಾಡ್ V3 ಆಬ್ಜೆಕ್ಟ್ ಆಲ್ರೆಡಿ V3 ಇಲ್ಲಿ ಯೂಸ್ ಆಗುತ್ತೆ. ಹ್ಯಾಡ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲಿ ಯೂಸ್ ಆಗುತ್ತೆ. ಪ್ಯಾಸಿವ್ ವಾಯ್ಸಲ್ಲಿ ಏನಾಗುತ್ತೆ, ಆಬ್ಜೆಕ್ಟ್ ಮೊದಲು ಬರುತ್ತೆ, ಹ್ಯಾಡೆ ಎಲ್ಲ ಕಡೆ ಎಲ್ಲ ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಎಲ್ಲಕ್ಕೂ ಹ್ಯಾಡ್ ಒಂದೇ ಯೂಸ್ ಆಗೋದು. ಇಲ್ಲಿ ಫಾಸ್ಟಲ್ಲಿ ಫಾಸ್ಟ್ ಪರ್ಫೆಕ್ಟ್ ಅಂತ ಗೊತ್ತಾಗಬೇಕು ಅಂದರೆ ಹ್ಯಾಡ್ V3 ಇದ್ದರೆ ಫಾಸ್ಟ್ ಪರ್ಫೆಕ್ಟು. ಹ್ಯಾಡ್ ಬೀನ್ ಬಂದು V3 ಬೈ ಅಂತ ಇತ್ತಂದರೆ ಅದು ಪ್ಯಾಸಿವ್ ವಾಯ್ಸ್ ಅಂತ ನಾವು ಗುರ್ತಿಸ್ಕೋಬೋದು. ಹ್ಯಾಡ್ ಆದಮೇಲೆ ಬೀನ್ ಬರುತ್ತೆ, ಸೇಮ್ V3 ಬೈ ಸಬ್ಜೆಕ್ಟ್. ಎಕ್ಸಾಂಪಲ್ ನೋಡೋಣ. ಆ್ಯಕ್ಟಿವ್ ವಾಯ್ಸ್ದು ಐ ಹ್ಯಾಡ್ ಕಾಟ್ ದ ಥೀಫ್ ಹ್ಯಾಡ್ ಬೀನ್ ಕಾಟ್ ಬೈ ಮೀ. ಸೇಮ್ V3 ಇಲ್ಲಿ ಯಾವುದೇ ವರ್ಬ್ಗಳನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಕ್ಟಿವ್ ವಾಯ್ಸಲ್ಲಿರೋದೇ ಪ್ಯಾಸಿವ್ ವಾಯ್ಸಲ್ಲಿ ಬರುತ್ತೆ. ವಿ ಹ್ಯಾಡ್ ಪೇಂಟೆಡ್ ದ ವಾಲ್ ಹ್ಯಾಡ್ ಬೀನ್ ಪೇಂಟೆಡ್ ಬೈ ಅಸ್. ನೆಕ್ಸ್ಟ್ ನೋಡೋಣ. ಯು ಹ್ಯಾಡ್ ರಿಟನ್ a story had been written by you. He had served the food to us. The food had been served by him to us. She had solved the question. The question had been solved by her. It had chased the rabbit. The rabbit had been chased by it. They had followed officers. Officers had been followed by them. ನೆಕ್ಸ್ಟ್ ಒಂದಷ್ಟು ಎಕ್ಸ್ಟ್ರಾ ಅದು ಪ್ರೊನೌನ್ ಫಾರ್ಮಲ್ಲಿ ನಮಗೆ ರೂಲು ಅಥವಾ ಸ್ಟ್ರಕ್ಚರ್ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳೋದಕ್ಕೆ ಮಾಡ್ತಕ್ಕಂಥ ಎಕ್ಸಾಂಪಲ್ಲು, ಅದು ಇಂಪಾರ್ಟೆಂಟು. ಬಟ್ ಎಕ್ಸಾಮಲ್ಲಿ ಈ ಟೈಪ್ ಅಂದರೆ ಸಬ್ಜೆಕ್ಟಲ್ಲಿ, ವರ್ಬಲ್ಲಿ ಅಥವಾ ಆಬ್ಜೆಕ್ಟಲ್ಲಿ, ಆ ಸಬ್ಜೆಕ್ಟು ಮತ್ತು ಆಬ್ಜೆಕ್ಟ್ ಎರಡೂ ಪ್ಲೇಸಲ್ಲಿ ಪರ್ಸನ್, ಪ್ಲೇಸ್, ಥಿಂಗ್ಸ್ ಬರ್ತಕ್ಕಂಥದ್ದು ಅಥವಾ ಮೋರ್ ದೆನ್ ಒನ್ ಆಬ್ಜೆಕ್ಟ್ ಇರ್ತಕ್ಕಂಥದ್ದು ಕೇಳ್ತಾರೆ. ಅಥವಾ ಇರೆಗ್ಯುಲರ್ ವರ್ಕ್ ಫಾರ್ಮೇಟನ್ನು ಹೆಚ್ಚಾಗಿ ಕೇಳ್ತಾರೆ. ನೋಡೋಣ ಇಲ್ಲಿ. ದ ಟೇಲರ್ ಹ್ಯಾಡ್ ಸೀವ್ಡ್ ದ ಡ್ರೆಸ್ ವೆಲ್. ದ ಡ್ರೆಸ್ ಹ್ಯಾಡ್ ಬೀನ್ ಸೀವ್ಡ್ ಬೈ ದ ಟೇಲರ್ ವೆಲ್. ನೆಕ್ಸ್ಟ್, ದ ಸ್ಪ್ರಿಂಟರ್ ಹ್ಯಾಡ್ ವನ್ ದ ರೇಸ್. ದ ರೇಸ್ ಹ್ಯಾಡ್ ಬೀನ್ ಒನ್ ಬೈ ದ ಸ್ಪ್ರಿಂಟರ್. ಸ್ಪ್ರಿಂಟರ್ ಅಂದರೆ ಶಾರ್ಟ್ ರನ್ನರ್ ಅಂತ ಮೀನಿಂಗ್. The police officer had arrested criminals. Criminals had been arrested by the police officer. Okay. The baby had broken the toy. The toy had been broken by the baby. ಈ ಸೆಂಟೆನ್ಸ್ಗಳು ತುಂಬ ಇಂಪಾರ್ಟೆಂಟು. ಒಂದ್ಸರಿ ರಿಪೀಟೆಡ್ ಆಗಿ ನೋಡಿ ಸ್ಟ್ರಕ್ಚರ್ ಅಥವಾ ಸೆಂಟೆನ್ಸನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಎಲ್ಲ ಮಿಕ್ಸಪ್ ಆಗಿಯೇ ನಮಗೆ ಕೊನೆಗೆ ಗ್ರಾಮರಲ್ಲಿ ಕ್ವಶನ್ ಬರೋದು. ನಾವು ಇಷ್ಟು ಟೆನ್ಸ್ಗಳನ್ನು ಕಲ್ತಾದ್ಮೇಲೆ, ಇಷ್ಟು ಕೈಂಡ್ಸ್ ಆಫ್ ಪ್ಯಾಸಿವ್ ವಾಯ್ಸನ್ನು ಕಲ್ತಾದ್ಮೇಲೆ ಯಾವುದಾದ್ರೂ ಒಂದು ಟೆನ್ಸಲ್ಲಿ ನಮಗೆ ಆ್ಯಕ್ಟಿವ್ ಪ್ಯಾಸಿವ್ 1 ಅಥವಾ 2 ಮಾರ್ಕ್ಸಿಂದ ಎಕ್ಸಾಮಲ್ಲಿ ಇರುತ್ತೆ, ಸ್ಪೆಷಲಿ 10th SLCಯಲ್ಲಿ ಅಂತ ಹೇಳ್ತಾ, ನೆಕ್ಸ್ಟ್ ಸಿಂಪಲ್ ಫ್ಯೂಚರ್. ಇದು ಏನಾಯಿತು, ಇವಾಗ ಫಾಸ್ಟ್ ಪರ್ಫೆಕ್ಟ್ ಆಯಿತು. ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಪ್ಯಾಸಿವ್ ವಾಯ್ಸ್ ಮಾಡೋದಕ್ಕಾಗಲ್ಲ, ಬರೋದಿಲ್ಲ. ನಾನು ಮುಂಚೆನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು. ನೆಕ್ಸ್ಟ್ ಏನು ಮಾಡೋಣ, ನಾವು ಸಿಂಪಲ್ ಫ್ಯೂಚರೊಂದಿಗೆ ಬರೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.